ನಮಸ್ಕಾರ, ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬರೋಬ್ಬರಿ 2 ವರ್ಷ ಹುಡುಗನ ಮುಖ ನೋಡದೆ, ಯಾವುದೇ ಕಾಲ್ ಮೆಸೇಜ್, ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲದೆ ಬೆಳಗಾವಿಯಲ್ಲಿ ಹುಡುಗ, ಗೋವಾದಲ್ಲಿ ಹುಡುಗಿ, ಯಾವುದೇ ಕಾಂಟ್ಯಾಕ್ಟ್ ಇಲ್ಲದೆ ಜೈಲಿನಲ್ಲಿ ಇಟ್ಟಿರೋ ಹಾಗೆ ಇಟ್ಟಿದ್ರು ಹುಡುಗಿನ. ಆದರೂ ಕೂಡ ಪ್ರೀತಿ ಗಟ್ಟಿಯಾಗಿದ್ದರೆ ಹೇಗಾದರೂ ಗೆದ್ದೇ ಗೆಲ್ಲತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಈಗ ಪ್ರೀತಿ ಮಾಡಿ ಮನೆಯವರು ಒಪ್ತಾ ಇಲ್ಲ ಅನ್ನೋ ಸುಳ್ಳು ಹೇಳಿ ಏನೇನೋ ಸರ್ಕಸ್ಗಳನ್ನು ಮಾಡಿ ಪ್ರೀತಿನ ಕಟ್ ಮಾಡ್ಕೊಳ್ಳೋರನ್ನು ನಾವು ನೋಡ್ತಾ ಇದ್ದೀವಿ. ಅವೆಲ್ಲ ಬಿಡಿ, ಅವೆಲ್ಲ ಜಸ್ಟ್ ಟೈಮ್ ಪಾಸ್ ಲವ್. ಆದರೆ 2 ವರ್ಷ ಮುಖ ನೋಡದೆ, ಯಾವುದೇ ಕಾಂಟ್ಯಾಕ್ಟ್ ಇಲ್ಲದೆ ಮತ್ತೆ ಹೋಗಿ ಹುಡುಗನನ್ನು ಸೇರೋದು ಒಂದು ಸುಲಭವಾದ ಮಾತಲ್ಲ. 2 ವರ್ಷದ ನಂತರ ಇನ್ನೇನು ಪ್ರೀತಿ ಮುಳುಗಿ ಹೋಯಿತು ಅನ್ನೋವಷ್ಟರಲ್ಲೇ ಸಾಯೋರಿಗೆ ಹುಲ್ಕಡ್ಡಿನೂ ಕೂಡ ಆಸರೆ ಆಗುತ್ತೆ ಅನ್ನೋ ಹಾಗೆ ಮತ್ತೆ ಪ್ರೀತಿ ಗಟ್ಟಿಯಾಗಿದೆ. ಏನು ಈ ಸ್ಟೋರಿ ನೋಡೋಣ ಈ ಒಂದು ವಿಡಿಯೋದಲ್ಲಿ. ಬನ್ನಿ ಇವತ್ತಿನ ಈ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ಶುರು ಮಾಡೋಣ. ಪ್ರೀತಿ ಅನ್ನೋ 2 ಅಕ್ಷರಕ್ಕೆ ಇರೋ ಶಕ್ತಿಯೇ ಅಂಥದ್ದು ಬಿಡಿ. ಆಸ್ತಿ ಅಂತಸ್ತು ನೋಡಲ್ಲ, ಜಾತಿ ಧರ್ಮ ಸಂಕೋಲೆಗಳಿರಲ್ಲ. 2 ಮನಸ್ಸುಗಳು ಒಂದಾದರೆ ಮುಗ್ದೇ ಹೋಯಿತು. ಪ್ರಪಂಚವೇ ತಲೆಕೆಳಗಾದರೂ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ಇರಲ್ಲ ಅನ್ನೋ ಹಂತಕ್ಕೆ ಬಂದುಬಿಡ್ತಾರೆ. ಹೆತ್ತವರೇ ವಿಲನ್ ಆದರೂ ಸರಿ, ಅದೆಷ್ಟೇ ಜನ ಎದುರು ನಿಂತರೂ ಸರಿ, ಜೀವ ಬಿಟ್ಟರೂ ಪ್ರೀತಿ ಬಿಡಲ್ಲ ಅನ್ನೋ ಗಟ್ಟಿ ನಿರ್ಧಾರಕ್ಕೆ ಬರ್ತಾರೆ. ಅವರದ್ದು ಕೂಡ ಇಂಥದ್ದೇ ಕತೆ. 9 ವರ್ಷದಿಂದ ಪ್ರೀತಿಯಲ್ಲಿ ಬಿದ್ದವರು 2 ವರ್ಷ ನರಕ ಅನುಭವಿಸಿದರು. ಹುಡುಗ ಹುಡುಗಿಯ ಸಂಪರ್ಕವೇ ಇಲ್ಲದಂತೆ ಒಬ್ಬರಿಗೊಬ್ಬರನ್ನ ದೂರ ಮಾಡಿದರೂ ಇನ್ನೇನು ಪ್ರೀತಿ ಕತೆ ಮುಗೀತು ಅನ್ನೋ ಹೊತ್ತಲ್ಲಿ ಮತ್ತೆ ಬೆಸೆದುಕೊಂಡಿದೆ. ಹೆಣ್ಣೆತ್ತವರನ್ನು ನಂಬಿದರೆ ನಮ್ಮ ಪ್ರೀತಿ ಉಳಿಯಲ್ಲ ಅಂತ ಮನೆ ಬಿಟ್ಟು ಬಂದಿದ್ದಾರೆ. ಬೆಳಗಾವಿ ಹುಡುಗ, ಗೋವಾ ಹುಡುಗಿ ಕದ್ದು ಮುಚ್ಚಿ ಮದುವೆಯಾಗಿದ್ದಾರೆ. ಹೀಗಾಗಿ ಹೆಣ್ಣೆತ್ತವರು ಊರೂರು ಹುಡುಕೋದಕ್ಕೆ ಶುರು ಮಾಡಿದ್ದಾರಂತೆ. ದಿಕ್ಕು ಕಾಣದೆ ಜೋಡಿ ಹಕ್ಕಿಗಳು ಪೊಲೀಸರ ಮೊರೆ ಹೋಗಿವೆ. ಇದು ಬೆಳಗಾವಿಯಿಂದ ಗೋವಾದಲ್ಲಿ ಬೆಸೆದುಕೊಂಡ ಪ್ರೀತಿ ಕಹಾನಿ. ಈತನ ಹೆಸರು ರೋಹನ್ ಪೂಜಾರಿ ಅಂತ. ಮೂಲತಃ ಬೆಳಗಾವಿ ನಿವಾಸಿ. ಈಕೆ ಈಶಾ ಸೆಟ್ಕರ್, ಗೋವಾದ ಪಣಜಿ ನಿವಾಸಿ. ಇಬ್ಬರು ಕಾಲೇಜಿಗೆ ಹೋಗುವಾಗ ಪ್ರೀತಿ ಮೂಡಿತ್ತು. ದಿನಗಳು ಉರುಳುತ್ತಿದ್ದಂತೆ ಒಬ್ಬರಿಗೊಬ್ಬರು ಬಿಟ್ಟಿರಲಾರದಂತೆ ಪ್ರೀತಿ ಮಾಡಿದರು. ಓದು ಮುಗಿತಿದ್ದಂತೆ ಈಶಾ ಮನೆಯಲ್ಲಿ ಮಗಳ ಪ್ರೀತಿ ವಿಷಯ ಗೊತ್ತಾಗಿದೆ. ಯಾವಾಗ ಮಗಳು ಪ್ರೀತಿ ಗೀತಿ ಇತ್ಯಾದಿ ಅಂತ ಹಾದಿ ತಪ್ಪಿದಾಳೆ ಅನ್ನೋದು ಗೊತ್ತಾಯಿತು, ಫುಲ್ ಗರಂ ಆಗಿದ್ರು. ಯಾಕಂದರೆ ಈಶಾ ಮನೆಯಲ್ಲಿ ತಕ್ಕ ಮಟ್ಟಿಗೆ ಅನುಕೂಲಸ್ಥರು. ಈತ ರೋಹನ್ ಮಿಡಲ್ ಕ್ಲಾಸ್ ಹುಡುಗ. ಹೀಗಾಗಿ ಒಳ್ಳೆ ಕಾಸಿರೋ ಹುಡುಗನಿಗೆ ಕೊಟ್ಟು ಮಗಳ ಮದುವೆ ಮಾಡೋ ಪ್ಲ್ಯಾನ್ ಮಾಡಿದರು. ಯಾವಾಗ ಹೆತ್ತವರು ಒಪ್ಪಿಲ್ಲ ಅನ್ನೋದು ಗೊತ್ತಾಯಿತು, 3 ವರ್ಷದ ಹಿಂದೆ ರೋಹನ್ ಹಾಗೂ ಈಶಾ ಮನೆ ಬಿಟ್ಟು ಹೋಗಿದ್ರು. ಹೀಗಾಗಿ ಗೋವಾದ ಪಣಜಿಯಲ್ಲಿ ಕಿಡ್ನ್ಯಾಪ್ ಕೇಸ್ ದಾಖಲಿಸಿದ್ದ ಹೆತ್ತವರು ಇಬ್ಬರನ್ನೂ ಬರೋದಕ್ಕೆ ಹೇಳಿ ನಾವೇ ಮುಂದೆ ನಿಂತು ಮದುವೆ ಮಾಡಿಸ್ತೀವಿ ಅಂತ ಪುಸ್ಲಾಯಿಸಿದ್ರು. ಯಾವಾಗ ಹೆತ್ತವ್ರ ಮಾತು ಕೇಳಿ ಪೊಲೀಸ್ ಠಾಣೆಗೆ ಬಂದರೋ ಅಲ್ಲೇ ಹೊಸ ಕತೆ ಹುಟ್ಕೊಂಡಿತ್ತು. ನಿಮ್ಮಿಬ್ಬರ ಮದುವೆ ಮಾಡಿಸ್ತೀವಿ, ಆದರೆ ಈಗಲೇ ಮಾಡಿಸಲ್ಲ, ನಮಗೂ ಸ್ವಲ್ಪ ಸಮಯ ಕೊಡಿ ಅಂತ ಕಣ್ಣೊರಿಸೋ ಕೆಲಸ ಮಾಡಿದರು. ಇದನ್ನು ನಂಬಿಕೊಂಡ ರೋಹನ್ ಹಾಗೂ ಈಶಾ ಹೆತ್ತವರ ಜೊತೆ ಹೋಗಿದ್ರು. ಯಾವಾಗ ಮಗಳು ಮನೆ ಸೇರ್ಕೊಂಡ್ಲೋ ಹುಡುಗನ ಸಂಪರ್ಕವನ್ನೇ ಕಟ್ ಮಾಡಿದ್ರು. ಒಬ್ಬರಿಗೊಬ್ಬರ ಸಂಪರ್ಕವೇ ಇಲ್ಲದಂತೆ ಮಾಡಿದ್ರು. ಸುಮಾರು 2 ವರ್ಷಗಳ ಕಾಲ ಈಶಾ ಹಾಗೂ ರೋಹನ್ಗೆ ಸಂಪರ್ಕವೇ ಇರಲಿಲ್ಲ. ಇನ್ನೇನು ಪ್ರೀತಿ ಕತೆ ಮುಗೀತು ಅನ್ನೋ ಹೊತ್ತಿನಲ್ಲೇ ಮತ್ತೆ ಈಶಾ ರೋಹನ್ನ ಸಂಪರ್ಕವಾಗಿತ್ತು. ಯಾವಾಗ 2 ವರ್ಷದ ನಂತರ ಕದ್ದು ಮುಚ್ಚಿ ಮಾತುಕತೆ ಶುರು ಮಾಡಿದ್ರೋ ಮತ್ತೆ ಮನೆ ಬಿಟ್ಟು ಬಂದಿದ್ದಾರೆ. ಇಬ್ಬರು ದೇವಸ್ಥಾನದಲ್ಲಿ ಮದುವೆಯಾಗಿದ್ದು ಸೀದಾ ಬೆಳಗಾವಿಗೆ ಕರ್ಕೊಂಡು ಬಂದಿದ್ದಾನೆ. ಯುವತಿ ಮನೆಯವರು ಹುಡುಕಾಡ್ತಾ ಇದ್ದಾರೆ ಅಂತ ಬೆಳಗಾವಿ ಪೊಲೀಸರ ರಕ್ಷಣೆ ಕೋರಿದ್ದಾರೆ. ಒಟ್ಟಿನಲ್ಲಿ ಆಸ್ತಿ ಅಂತಸ್ತಿಗಿಂತ ಪ್ರೀತಿ ದೊಡ್ಡದು ಅಂದ್ಕೊಂಡವರಿಗೆ ಹೆತ್ತವರೇ ವಿಲನ್ ಆಗಿದ್ದಾರೆ. ಮನೆ ಬಿಟ್ಟು ಬಂದವರು ಪೊಲೀಸರ ಮೊರೆ ಹೋಗಿದ್ದು ಮುಂದೇನಾಗತ್ತೆ ಅಂತ ಕಾದು ನೋಡಬೇಕು.